ನಮ್ಗೇನು ಈಗ ಪರ ವಿರೋಧ ಮಾಲೂರಲ್ಲಿ ಫ್ಲೈಓವರು ಬರ್ತಾ ಇರೋದಕ್ಕೆ ಪರ ವಿರೋಧಕ್ಕೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನೇನು ವಿಚಾರಗಳು ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಜನ ಅಥವಾ ಒಂದಷ್ಟು ಗುಂಪು ಅಂತಂದರೆ ಮುಖ್ಯವಾಗಿ ಬಾಟಲ್ ನೆಕ್ ಆಗುತ್ತೆ. ಫ್ಲೈಓವರ್ ಬಂದು ನಮ್ಮ ರೈಲ್ವೆ ಬ್ರಿಡ್ಜ್ ಹತ್ರ ಬಾಟಲ್ ನೆಕ್ ಆಗುತ್ತೆ ಅನ್ನೋದು ಒಂದು ವಿಚಾರ. ಎರಡನೇ ವಿಚಾರ ರಿಂಗ್ ರೋಡ್ ಬೇಕು ಅನ್ನೋದು. ಮೂರನೇದು ನಾವು ಲೋಕಲ್ ಅವರು ನಾವು ಟೋಲ್ ಕಟ್ಟಬೇಕಾಗ್ತದೆ ಅನ್ನೋದು ವಿಚಾರ. ಆದರೆ ಮೇನ್ ಇಂಪಾರ್ಟೆಂಟು ಬಾಟಲ್ ನೆಕ್ ಆಗೋವಂಥದ್ದು ರೈಲ್ವೆ ಬ್ರಿಡ್ಜ್ ಹತ್ರ. ಈಗಾಗಲೇ ಅದಕ್ಕೆ ಪ್ರಸ್ತಾವನೆ ಕೂಡ ಕರ್ನಾಟಕ ಸರ್ಕಾರದಿಂದ ಜೊತೆಗೆ ನಮ್ಮ ಮಾನ್ಯ ಶಾಸಕರು ಕೇಂದ್ರ ಸರ್ಕಾರಕ್ಕೆ ಅದಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಸಾಕಷ್ಟು ವರ್ಷ ಆಗಿದೆ. ಅದನ್ನು ಲೋಕಲ್ ಏನು ನಮ್ಮ MP ಇದ್ದಾರೆ ಅವರ ಮುಂದಾಳತ್ವದಲ್ಲಿ ಅವ್ರನ್ನ ಒಂದು ವಿಶ್ವಾಸಕ್ಕೆ ತಗೊಂಡು ಇಲ್ಲಿನ ಲೋಕಲ್ ಲೀಡರ್ಸು ಸಹ ನಮ್ಮ MLA ಅವ್ರ ಜೊತೆಗೆ ಅದನ್ನು ಮಾಡುವಂಥ ಕೆಲಸ ಆದರೆ ಖಂಡಿತ ಅದು ಬಾಟಲ್ ನೆಕ್ ಆಗೋದಿಲ್ಲ. ಸೊ ಅದನ್ನು ಲೀಡರ್ಸು ಮಾಡಬೇಕು. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನು ಅಂತಂದರೆ, ಒಂದು ಅಪೋಸಿಷನ್ ಪಾರ್ಟಿಯಾಗಿ ಒಂದು ವ್ಯಾಲಿಡ್ ರೀಸನ್ ಇಟ್ಕೊಂಡು ಒಂದು ಪ್ರೊಟೆಸ್ಟ್ ಮಾಡೋದ್ರಲ್ಲಿ ದಯವಿಟ್ಟು ಅರ್ಥ ಇರ್ತದೆ. ಇಲ್ಲದೆ ಆ ಥರ ವ್ಯಾಲಿಡ್ ರೀಸನ್ಸ್ ಇಲ್ಲದೆ ನಾವು ಪ್ರೊಟೆಸ್ಟ್ ಮಾಡಬೇಕು, ಪೊಲಿಟಿಕಲ್ ಬೇಸಿಸಲ್ಲಿ ಪ್ರೊಟೆಸ್ಟ್ ಮಾಡಬೇಕು ಅಂತಂದರೆ ಕಂಪ್ಲೀಟ್ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಪಬ್ಲಿಕ್ ಅದಕ್ಕೆ ವಿರೋಧ ಮಾಡ್ತದೆ ಅನ್ನೋದಕ್ಕೆ ಇದೊಂದು ದೊಡ್ಡ ಎಕ್ಸಾಂಪಲ್. ಸೊ ಆದ್ದರಿಂದ ವ್ಯಾಲಿಡ್ ರೀಸನ್ ಇರಲಿ, ಆವಾಗ ನೀವು ಪ್ರೊಟೆಸ್ಟ್ ಮಾಡಿ. ಆಮೇಲೆ ತಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಇದು 117 ಕಿಲೋಮೀಟರ್ ಇಂಡಸ್ಟ್ರಿಯಲ್ ಕಾರಿಡಾರ್ ರೋಡ್. ಈ 117 ಕಿಲೋಮೀಟರ್ ಇಂಡಸ್ಟ್ರಿಯಲ್ ಕಾರಿಡಾರ್ ರೋಡು ದೇವನಹಳ್ಳಿಯಿಂದ ಶುರುವಾಗಿ ಅದಾದಮೇಲೆ ಎಚ್ ಕ್ರಾಸ್ ಆದಮೇಲೆ ವೇಮ್ಗಲ್ಲಿಂದ ನಮ್ಮ ನರಸಾಪುರದಿಂದ ಕೋಲಾರ ಒಂದು ಕಡೆ ಹೋಗುತ್ತೆ. ಆಮೇಲೆ ಅಲ್ಲಿಂದ ಮಾಲೂರು ಮತ್ತು ನಮ್ಮ ತಮಿಳ್ನಾಡು ಬಾರ್ಡ್ರು, ಆಮೇಲೆ ಮಾಲೂರಿಂದ ಹೊಸಕೋಟೆ. ಇದಿಷ್ಟೂ ಈ ಇಂಡಸ್ಟ್ರಿಯಲ್ ಕಾರಿಡಾರ್ ಇನ್ವಾಲ್ವ್ ಆಗಿದೆ. ಇದು ಟೋಟಲ್ ಪ್ಯಾಕೇಜ್ ಬಂದು 3,191 ಕೋಟಿ ರೂಪಾಯಿ. ಇದು ನಮ್ಮ ಕ್ಯಾಬಿನೆಟಲ್ಲಿ ಆಗೋದು 2024ನಲ್ಲಿ. ಅದಾದಮೇಲೆ 2025ನಲ್ಲಿ ಇದು ಟೆಂಡರ್ ಆಗುತ್ತೆ. ಸೊ ಇಷ್ಟು ಪ್ರೋಸೆಸ್ ಆಗಿ DPR ಆಗಿ ಈಗ ವರ್ಕ್ ಆರ್ಡರ್ ಕೂಡ ಇಶ್ಯೂ ಆಗಿದೆ. ಸೊ ಈ ಸಮಯದಲ್ಲಿ ಇದನ್ನು ಪ್ರೊಟೆಸ್ಟ್ ಮಾಡೋದು, ಆಮೇಲೆ ಇದು ಆಗಬಾರ್ದು ಅಂತ ಹೇಳೋದು ಎಷ್ಟು ಸರಿ ಅನ್ನೋದು ನನ್ನ ಮುಂದೆ ಅಲ್ಲ, ಇಡೀ ಜನಸಾಮಾನ್ಯರ ಪ್ರಶ್ನೆ ಆಗ್ತಾ ಇದೆ. ಇಷ್ಟು ವರ್ಷ ಸುಮ್ಮನೆ ಇದ್ದು ಈಗ ಅದಕ್ಕೆ ಪ್ರತಿಭಟನೆ ಮಾಡ್ತಕ್ಕಂಥದ್ರಲ್ಲಿ ಅರ್ಥ ಇಲ್ಲ. ಯಾಕಂದರೆ ವರ್ಕ್ ಆರ್ಡರ್ ಇಶ್ಯೂ ಆಗಿದೆ. ನಿನ್ನೆ ಎಲ್ಲ MLA ಅವರು ಸಹ ಹೇಳಿದ್ರು, ನಾನು ಹೇಳಿದ್ರೆ ಕೂಡ ಅದು ಸ್ಟಾಪ್ ಆಗೋದಿಲ್ಲ ಕೆಲಸ ಅಂತ MLA ಅವ್ರು ನಿನ್ನೆ ಕೂಡ ಹೇಳಿದ್ರು. ಸೊ ಅದನ್ನು ಯಾರು ವಿರೋಧ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದವರು ದಯವಿಟ್ಟು ಅದನ್ನು ಗಮನಿಸಬೇಕು. ಅದೇ ಈಗೇನು ನೀವು ಹೇಳ್ತಾ ಇದ್ದಂಗೆ ವಿರೋಧ ವ್ಯಕ್ತಪಡಿಸ್ತಾ ಇರೋದು ಮಾಲೂರಿನ ನಾಗರಿಕರು, ಪಟ್ಟಣದ ನಾಗರಿಕರು ಅಥವಾ ಮಾಲೂರಿನ ತಾಲೂಕಿನ ನಾಗರಿಕರು ವಿರೋಧ ಇಲ್ಲ ಇದಕ್ಕೆ. ಮಾಲೂರು ತಾಲೂಕಿನ ಜನ ಯಾವತ್ತೂ ಸಹ ಇದು ಪಕ್ಷಾತೀತವಾಗಿ ಡೆವಲಪ್ಮೆಂಟ್ ಪರವಾಗಿರ್ತಕ್ಕಂಥವ್ರು. ಸೊ ಆಪೋಸಿಷನ್ ಪಾರ್ಟಿಯವರು ಇಲ್ಲಿ ವಿರೋಧ ಮಾಡ್ತಾ ಇದ್ದಾರೆ. ಸೊ ಆದ್ದರಿಂದ ಅದು ವಿರೋಧ ಮಾಡ್ತಕ್ಕಂಥ ವಿಚಾರ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇದು ಇಂಡಸ್ಟ್ರಿಯಲ್ ಕಾರಿಡಾರ್ ಆಗಿರೋದ್ರಿಂದ ದೇವನಹಳ್ಳಿ, ಅದಾದಮೇಲೆ ವೇಮ್ಗಲ್ಲು, ನರಸಾಪುರ ಮತ್ತು ಮಾಲೂರು ಮತ್ತು ತಮಿಳ್ನಾಡು ಹೊಸೂರು, ಇದಿಷ್ಟರಲ್ಲೂ ಇಂಡಸ್ಟ್ರೀಸ್ ಇದ್ದಾವೆ. ಇದಿಷ್ಟು ಇಂಡಸ್ಟ್ರೀಸ್ನ ಕನೆಕ್ಟ್ ಮಾಡ್ತಕ್ಕಂಥ ಉದ್ದೇಶದಿಂದ ನಮ್ಮ ಕರ್ನಾಟಕ ಸರ್ಕಾರ KSHIP-ಇಂದ ಮಾಡ್ತಾ ಇರತಕ್ಕಂಥ ಈ ಒಂದು ಪ್ರಾಜೆಕ್ಟ್. ಸೊ ದೇವನಹಳ್ಳಿ, ಅದಾದಮೇಲೆ ಎಚ್ ಕ್ರಾಸ್ ಆದಮೇಲೆ ವಿಜಯಪುರ, ಎಚ್ ಕ್ರಾಸು, ಆಮೇಲೆ ವೇಮ್ಗಲ್ಲು, ನರಸಾಪುರ, ಇದೆಲ್ಲ ಕಡೆಯಿಂದನೂ ಇಂಡಸ್ಟ್ರೀಸ್ನ ಕನೆಕ್ಟ್ ಮಾಡ್ತಕ್ಕಂಥ ಉದ್ದೇಶ ಇದು. ಆಮೇಲೆ ಇನ್ನೊಂದು ನಮ್ಮ ಫ್ಲೈಓವರ್ ಬರೋದ್ರಿಂದ ಮಾಲೂರಿನಲ್ಲಿ ದಿನನಿತ್ಯ ನಾವು ನೋಡ್ತಾ ಇರ್ತಕ್ಕಂಥ ಟ್ರಾಫಿಕ್ ಕಿರಿಕಿರಿ 100% ಕಡಿಮೆ ಆಗುತ್ತೆ. ನಾವು ದಿನನಿತ್ಯ ಶಾಲೆಗೆ ಮಕ್ಕಳು ಹೋಗಿ ಬರಬೇಕು ಅಂತಂದರೆ ಅವರು ಮೇನ್ ರೋಡ್ ಕ್ರಾಸ್ ಮಾಡೋದಕ್ಕೇನೆ ಹತ್ರ ಒಂದು 20-25 ನಿಮಿಷ, ಒಂದೊಂದು ಸಲ 3/4 ಗಂಟೆ, 1 ಅವರ್ ಆಗ್ತಾಯಿದೆ. ಸೊ ಫ್ಲೈಓವರ್ ಬರೋದ್ರಿಂದ ಖಂಡಿತ ಇವೆಲ್ಲ ಸಮಯ ಉಳಿಯುತ್ತೆ, ನಾವು ಟ್ರಾಫಿಕಲ್ಲಿ ನಿಲ್ತಕ್ಕಂಥ ಸಮಯ ಉಳಿಯುತ್ತೆ. ಇದೆಲ್ಲ ಆಗೋದ್ರಿಂದ ಇಟ್ ಈಸ್ ಮಚ್ ಹೆಲ್ಪ್ಫುಲ್, ಪಬ್ಲಿಕ್ಗೆ ತುಂಬ ಹೆಲ್ಪ್ಫುಲ್ ಆಗ್ತಕ್ಕಂಥ ವಿಚಾರ ಇದು. ಸೊ ಆದ್ದರಿಂದ ಇದಕ್ಕೆ ದಯವಿಟ್ಟು ಯಾರು ವಿರೋಧ ಮಾಡೋದು ಬೇಡ. ಅಪೋಸಿಷನ್ ಅವರು ವ್ಯಾಲಿಡ್ ರೀಸನ್ಸ್ ಇಟ್ಕೊಂಡು ನೀವು ಅಪೋಸ್ ಮಾಡೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ಇದು ನಿಜವಾಗ್ಲೂ ಇದು ವ್ಯಾಲಿಡ್ ರೀಸನ್ ಅಲ್ಲ ಅಂತಕ್ಕಂಥದ್ದು ನನ್ನ ಒಬ್ಬನ ಅಭಿಪ್ರಾಯ ಅಲ್ಲ, ಇಡೀ ಮಾಲೂರು ತಾಲೂಕಿನ ಸಾರ್ವಜನಿಕರ ಅಭಿಪ್ರಾಯ. ಏನಿದು ಈ ಇಂಡಸ್ಟ್ರಿಯಲ್ ಕಾರಿಡಾರು ನಡೀತಾ ಇರೋದು PPP ಮಾಡೆಲ್ ಅಂತ ಏನು ಕರಿತೀವಿ, ಅದ್ರ ಈ ರೋಡ್ಸ್ ವಿಚಾರ ಬಂದಾಗ ಅದನ್ನು ನಾವು
HAM ಮಾಡೆಲ್ ಅಂತ ಕರಿತೀವಿ, ಹೈಬ್ರಿಡ್ ಆನ್ಯುಟಿ ಮಾಡೆಲ್ ಅಂತ. ಈ ಹೈಬ್ರಿಡ್ ಆನ್ಯುಟಿ ಮಾಡೆಲಲ್ಲಿ 40% ಅಷ್ಟು ದುಡ್ಡು ಸರ್ಕಾರ ಕೊಡುತ್ತೆ, ಆಮೇಲೆ 60% ಅಷ್ಟು ದುಡ್ಡು ಯಾರು ಟೆಂಡರ್ ತೊಗೊಂಡಿರ್ತಾರೋ ಅವರು ಹಾಕಿ ಈ ಒಂದು ಪ್ರಾಜೆಕ್ಟ್ನ ಮಾಡ್ತಾರೆ. ಸೊ ಈ ಹೈಬ್ರಿಡ್ ಆನ್ಯುಟಿ ಮಾಡೆಲ್ನಲ್ಲಿ ಆಗ್ತಾ ಇರೋವಂಥ ರೋಡ್ಸು ಟೋಲ್ ವಿಚಾರ ಬಂದಾಗ ನ್ಯಾಷನಲ್ ಹೈವೇಸ್ ಟೋಲ್ ಫೀ ಕಲೆಕ್ಷನ್ 2008 ಆ್ಯಕ್ಟ್ ಅಂತ ಇದೆ. ಈ ಆ್ಯಕ್ಟ್ ಪ್ರಕಾರದಲ್ಲಿ ಏನೇನು ಅದ್ರಲ್ಲಿ ಕ್ಲಾಸಸ್ ಇದೆ ಅದ್ರ ಪ್ರಕಾರ ಟೋಲ್ ಕಲೆಕ್ಷನ್ ಆಗುತ್ತೆ. ಅದರಲ್ಲಿರೋ ಕ್ಲಾಸಸ್ ಏನು ಅಂತಂದರೆ, ಒಂದು ರೋಡ್ ಮಾಡಿದವರು, ಒಂದು ರೋಡ್ ಇದೆ ಅಂತಂದರೆ ಆ ರೋಡಿಗೆ ಸರ್ವಿಸ್ ರೋಡ್ ಇದ್ದರೆ, ಸರ್ವಿಸ್ ರೋಡ್ ಇದ್ದಂಥ ಟೈಮಲ್ಲಿ ಮಾತ್ರ ಟೋಲ್ ಕಲೆಕ್ಷನ್ ಮಾಡ್ತಾರೆ. ಸರ್ವಿಸ್ ರೋಡ್ ಇಲ್ಲದೆ ಇರೋವಂಥ ರಸ್ತೆ HUMನಲ್ಲಿ ಮಾಡಿದಾಗ ಅಲ್ಲಿ 20 ಕಿಲೋಮೀಟರ್ಸ್ ರೇಡಿಯಸ್ ಒಂದು ಟೋಲ್ ಇದ್ದರೆ 20 ಕಿಲೋಮೀಟರ್ಸ್ ರೇಡಿಯಸ್ಸಲ್ಲಿ ಲೋಕಲ್ ರಿಜಿಸ್ಟರ್ಡ್ ನಾನ್ ಕಮರ್ಷಿಯಲ್ ವೆಹಿಕಲ್ಸು, ಆ ವೆಹಿಕಲ್ಸ್ಗೆ ಯಾವುದೇ ಟೋಲ್ ಕಲೆಕ್ಷನ್ ಇರೋದಿಲ್ಲ. ಕಮರ್ಷಿಯಲ್ ವೆಹಿಕಲ್ಸ್ಗೆ ಮಂತ್ಲಿ ಪಾಸ್ ಮೇಲೆ ಟೋಲ್ ಕಲೆಕ್ಷನ್ ಮಾಡುವಂಥದ್ದು ಇರ್ತದೆ. ಆಮೇಲೆ ಮೇನ್ ಇಂಪಾರ್ಟೆಂಟ್ ಏನಂದರೆ ಲೋಕಲ್ ಟೂ ವೀಲರ್ಸು, ಟ್ರ್ಯಾಕ್ಟರ್ಸು, ಆಟೋಗಳು ಮತ್ತು ನಮ್ಮ ಸರಕು ಇದೇನಿದೆ ನಮ್ಮ ಟ್ರ್ಯಾಕ್ಟರ್ಸ್, ಮೇನು ರೈತರದ್ದು ಟ್ರ್ಯಾಕ್ಟರ್ಗಳು, ಇವನ್ನ ಯಾವುದೇ ಟೋಲ್ ಕಲೆಕ್ಷನ್ ಇಲ್ಲದೆ ಅದಕ್ಕೆ ಅವಕಾಶ ಮಾಡಿದ್ದಾರೆ. ಇದರಲ್ಲಿ HAMನಲ್ಲಿ ಮಾಡ್ತಕ್ಕಂಥ ಮಾಡಲ್ ರಸ್ತೆಗಳಲ್ಲಿ ಅದಕ್ಕೆ ಅವಕಾಶ ಮಾಡಿದ್ದಾರೆ. ಆದ್ದರಿಂದ ನಮ್ಮ ಎಲ್ಲೇ ಟೋಲ್ ಮಾಡಿದ್ರೂ ಕೂಡ ಈ ರಸ್ತೆಗಳಲ್ಲಿ 20 ಕಿಲೋಮೀಟರ್ ಸುತ್ತ ಇರೋರು ಯಾರೂ ಸಹ ಟೋಲ್ನ ಕಟ್ತಕ್ಕಂಥ ಒಂದು ಪ್ರಮೇಯ ಬರೋದಿಲ್ಲ. ಆದ್ದರಿಂದ ಇವತ್ತೇನು ಟೋಲ್ ಕಟ್ಟಬೇಕಾಗ್ತದೆ, ಟೋಲ್ ಕಟ್ಟೋದು ನಾವು ಲೋಕಲ್ ಟೋಲ್ ಕಟ್ಟಬೇಕು ಈ ರಸ್ತೆಗಳು ಉಪಯೋಗಿಸೋದಕ್ಕೆ ಅಂತ ಒಂದು ಕೂಗು ಬರ್ತಾ ಇದೆ, ಅದಕ್ಕೆ ಒಂದು ಪುಷ್ಟಿ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಏನು ಅಂತಂದರೆ ರಿಂಗ್ ರಸ್ತೆ ಸಹ ಮಾಡಲಿ, ರಿಂಗ್ ರಸ್ತೆ ಮಾಡೋದು ಬೇಡ ಅಂತ ಹೇಳಲಿಲ್ಲ. ರಿಂಗ್ ರಸ್ತೆ ವಿಚಾರವಾಗಿ ಶಾಸಕರು ಕೂಡ 2-3 ತಿಂಗಳ ಹಿಂದೆಗಡೆ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿ ಅದು ಎಲ್ಲಿಂದ ಬರ್ತದೆ, ಏನು ಮಾಡಬೇಕು, ಏನು ಮಾಡ್ಬೋದು ಅಂತ ಸಹ ಅವರು ಕೂಡ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಅದನ್ನು ಸಹ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ರಿಂಗ್ ರೋಡ್ ಮಾಡೋದಿಲ್ಲ ಅಂತ ಶಾಸಕರು ಎಲ್ಲೂ ಹೇಳಿಲ್ಲ. ಬಟ್ ಏನು ನಾವು ಬ್ರಿಡ್ಜ್ ಬಂದರೆ ಟ್ರಾಫಿಕ್ ಕ್ಲಿಯರೆನ್ಸ್ ಆಗೋದಿಲ್ಲ ಅಂತ ಏನು ಒಂದು ವಾದ ಇದೆ, ಅದು ಕರೆಕ್ಟ್ ಅಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಏನಕ್ಕೆ ಅಂತಂದರೆ ಈ ರೋಡ್ ಮಾಲೂರಿಂದ ನಮ್ಮ ಸಂಪಂಗೆರೆ ಬಾರ್ಡ್ವರೆಗೂ ಹೋಗುತ್ತಲ್ಲ, ಇದು ಕಂಪ್ಲೀಟ್ ಅಲ್ಲಿ ಅದಕ್ಕೆ ಅಲೋಕೇಟ್ ಆಗಿರೋದು 4 ಲೇನ್ ರೋಡ್. ಸೊ 4 ಲೇನ್ ರೋಡ್ ಕಂಟಿನ್ಯೂಷನ್ನು ನಮ್ಮ ಬ್ರಿಡ್ಜ್ ಇಳಿದಾಗಿಂದನೂ 4 ಲೇನ್ ರೋಡ್ ಕಂಟಿನ್ಯೂಷನ್ ಇರುತ್ತೆ. ಸೊ ಆದ್ದರಿಂದ ನ್ಯಾಷನಲ್ ನಮ್ಮ ಸೆಂಟ್ರಲ್ ಗೌರ್ಮೆಂಟಿಂದ ಬ್ರಿಡ್ಜ್ಗೆ, ರೈಲ್ವೆ ಬ್ರಿಡ್ಜ್ಗೆ ಕ್ಲಿಯರೆನ್ಸ್ ಸಿಕ್ಕಿದ ತಕ್ಷಣ ಅಲ್ಲೂ ಸಹ ಅದು 4 ಲೇನ್ ರೋಡ್ ಕಂಟಿನ್ಯೂಷನ್ ಆಗ್ತದೆ. ಸೊ ಬಾಟಲ್ ನೆಕ್ ಆಗೋದಿಲ್ಲ ಆಗ. ಸೊ ಏನು ನಮ್ಮ ಕೇಂದ್ರ ಸರ್ಕಾರ ಈ ವಿಚಾರವಾಗಿ ಸೂಕ್ತ ನಿರ್ಧಾರನ ಬೇಗ ತಗೋಬೇಕು. ನಮ್ಮ MP ಅವರು ಅದ್ರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಅವರು ನಮ್ಮ ಶಾಸಕರೊಂದಿಗೆ ಕೈ ಜೋಡಿಸಿ ಈ ಕೆಲಸ ಮಾಡಿದ್ರೆ ನಮ್ಮ ಮಾಲೂರು ತಾಲೂಕಿನ ಜನತೆಗೆ ಖಂಡಿತ ಒಳ್ಳೆಯದಾಗ್ತದೆ. ಇದೊಂದು ದೊಡ್ಡ ಅಭಿವೃದ್ಧಿಯ ಕೆಲಸ. ಹಿಂದೆಂದೂ ಕಾಣ್ತಕ್ಕಂಥ ಇಷ್ಟು ವರ್ಷಗಳ ಸಮಯ ನಮ್ಮ ಮಾಲೂರು ತಾಲೂಕಿಗೆ ಇಷ್ಟು ಸಾವಿರಾರು ಕೋಟಿ ರೂಪಾಯಿ ಬಂದಿರತಕ್ಕಂಥ ಸಮಯ ಯಾವತ್ತೂ ಇಲ್ಲ, ಇವತ್ತು ಬಂದಿದೆ. ಅದನ್ನೆಲ್ಲ ನಾವು ಸದ್ಬಳಕೆ ಮಾಡ್ಕೋಬೇಕು. ಒಂದು ಜನರ ಪರವಾಗಿ ಇದು ಉಪಯೋಗ ಆಗಲಿ ಅಂತಕ್ಕಂಥದ್ದು ಇಡೀ ತಾಲೂಕಿನ ಜನರ ಕೂಗು, ಜೊತೆಗೆ ನಮ್ಮದು ಕೂಡ ಅದೊಂದು ಮನವಿ. ಆದ್ದರಿಂದ ಶಾಸಕರಿಗೆ ಕೈ ಬಲಪಡಿಸೋಣ. ಅವರ ಅಭಿವೃದ್ಧಿ ಪರವಾಗಿದ್ದಾರೆ, ಅವರ ಅಭಿವೃದ್ಧಿ ಮಾಡಲಿ. ಅವರ ಅಭಿವೃದ್ಧಿ ಮಾಡೋದನ್ನು ಎಲ್ಲರೂ ಪ್ರಶಂಸೆ ಮಾಡೋಣ. ಅದು ಅವ್ರಿಗೆ ಅನಗತ್ಯವಾಗಿ ಕಿರುಕುಳ ಕೊಡ್ತಕ್ಕಂಥದ್ದು ಬೇಡ ಅಂತ ನಾನು ಎಲ್ಲರಲ್ಲೂ ಮನವಿ ಮಾಡ್ತೇನೆ.